ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಂತ ಅನ್ಕೊಳತೀನಿ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ಇದು ಭಾಳ ಸ್ಪೆಷಲ್ ಐತಿ, ಯೂಸ್ಫುಲ್ ಐತಿ. ಆಮೇಲೆ ಇದ್ರೊಳಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಂತ ಅನ್ಕೊಂಡೇನಿ. ಅದು ಎದ್ರ ಬಗ್ಗೆ ಅಪ್ಪ ಅಂತ ಅಂದ್ರೆ ಹೇರ್ ಸ್ಟೈಲ್ ಮಾಡೋಕೆ ಏನೇನೆಲ್ಲ ಹೀಟರ್ಸ್ ಯೂಸ್ ಮಾಡ್ತಾರ ಅಂತ, ಸ್ಟ್ರೇಟ್ನಿಂಗ್ ಮಷಿನ್ ಆಗಿರ್ಲಿ, ಕರ್ಲಿಂಗ್ ಮಷಿನ್ ಆಗಿರ್ಲಿ, ಕ್ರಿಂಪಿಂಗ್ ಮಷಿನ್ ಆಗಿರ್ಲಿ, ಆಮೇಲೆ ಡ್ರೈಯರ್, ಬ್ಲೋ ಡ್ರೈ, ಸೊ ಇವಿಷ್ಟರ ಬಗ್ಗೆನೂ ಇನ್ಫಾರ್ಮೇಶನ್ ಕೊಡ್ಬೇಕಂತ ಬಂದೀನಿ. ಸೊ ಇವತ್ತ ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಹೊಸದಾಗಿ ತಗೋತಿರ್ತೀವಲ್ಲ, ಯಾವ್ದು ತಗೋಬೇಕು ಅನ್ನೋದು ನಮಗೂ ಕನ್ಫ್ಯೂಷನ್ ಇರ್ತೈತಿ. ಹಂಗಾಗಿ ನನ್ನ ಕಡೆಯಿಂದ ಸ್ವಲ್ಪ ಸಜೆಷನ್ ಕೊಡ್ಬೇಕು ಈ ವಿಡಿಯೋ ಒಳಗ ಅಂತ ಅನ್ಕೊಂಡೇನಿ. ಸೊ ಅದಕ್ಕೂ ಮುಂಚೆ ಇನ್ನು ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇವಾಗ ಒಂದೊಂದಾಗೆ ಮಾತಾಡೋಣಂತ. ಇಲ್ಲ ಏನಂದ್ರೆ ಸ್ಟ್ರೇಟ್ನಿಂಗ್ ಮಷಿನ್ ಪರ್ಸನಲಿಗೆ ಯಾವ್ದು ಯೂಸ್ ಮಾಡಿದ್ರೆ ಚಲೋ ಇರ್ತೈತಿ, ಆಮೇಲೆ ಪ್ರೊಫೆಷನಲಿಗೆ ಅಂದ್ರೆ ಮೇಕಪ್ ಆರ್ಟಿಸ್ಟ್ ಎಲ್ಲಾರು ಇರ್ತಾರಲ್ಲ, ಸೊ ಅವರಿಗೆ ಯಾವ್ದು ಚಲೋ ಅನ್ನೋದು ಈ ವಿಡಿಯೋನಾಗ ಇರ್ತೈತಿ. ಸೊ ಅದನ್ನು ನೋಡೋಣಂತ. ಫಸ್ಟ್ ಇವಾಗ ಹೇರ್ ಸ್ಟ್ರೇಟ್ನಿಂಗ್ ಮಷಿನ್ ನೋಡೋಣಂತ. ನಾನಿಲ್ಲೇ ತಗೊಂಡಿರೋ ಅಂತ ಆಮೇಲೆ ಯೂಸ್ ಮಾಡಿರೋಂತ ಸ್ಟ್ರೇಟ್ನಿಂಗ್ ಮಷಿನ್ ಯಾವ್ದಂದ್ರೆ ರೀಕನೆಕ್ಟ್ ಅಂತ ಹೇಳಿ, ಇದು ರಿಲಯನ್ಸ್ ಅವ್ರದ್ದು. ಸೊ ಈ ತರ ಐತಿದು. ಇದು ಪರ್ಸನಲ್ ಯೂಸಿಗೆ ಭಾಳ ಚಲೋ, ಪ್ರೊಫೆಷ್ನಲ್ಕಿನ್ನ. ಸೊ ಈ ತರ ಐತಿ ನೋಡ್ರಿ. ಇದು ಸ್ಮಾಲ್ ಐತಿ. ಇಲ್ಲೇ ಪ್ರೊಫೆಷನಲಿಗೆ ಏನಾರ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಸೊ ಅವ್ರು ಇಲ್ಲೇ ಒಂದ್ ಸ್ವಲ್ಪ ದೊಡ್ಡದಿರ್ತೈತಿ ವಿಡ್ತೊಳಗ. ಸೊ ಅದನ್ನ ತಗೋಬೇಕು. ಅದು ಯಾವ್ದಂದ್ರ ಐಕಾನಿಕ್ ಅವ್ರದ್ದು ಇರ್ತೈತಿ ನೋಡ್ರಿ, ಅದು ಬಹಳ ಚಲೋ ಐತಿ. ಅದಂತರೂ ಬೆಸ್ಟ್ ಅಂತಾನ ಹೇಳ್ಬಹುದು. ಐಕಾನಿಕ್ ನಿಮ್ಗೆ ಸ್ವಲ್ಪ ಕಾಸ್ಟ್ಲಿ ಬೀಳ್ತೈತಿ, ಅದು 1900 ಸಮಥಿಂಗ್ ಐತಿ. ಆಮೇಲೆ ನೀವು ಫಿಲಿಪ್ಸ್ ಯೂಸ್ ಮಾಡ್ಬೋದು, ಅದು ಬ್ರ್ಯಾಂಡ್ ಚಲೋ ಐತಿ. ಅದನ್ನಾದ್ರೂ ನೀವು ಯೂಸ್ ಮಾಡ್ಕೋಬಹುದು. ಇವೆರಡರೊಳಗೆ ಯಾವ್ದಾದ್ರು ತಗೋಬಹುದು ನೀವು ಪ್ರೊಫೆಷನಲ್ ಯೂಸಿಗೆ. ಸೊ ತಗೋತೀವಿ, ಒಂದ್ ಸ್ವಲ್ಪ ಚಲೋ ತಗೋಬೇಕು. ಆಮೇಲೆ ಇದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರಂಗಿಲ್ಲ ಮೇಕಪ್ ಆರ್ಟಿಸ್ಟಿಗೆ. ಪ್ರತಿಯೊಬ್ಬರಿಗೂ ಹೇರ್ ಸ್ಟ್ರೇಟ್ನಿಂಗ್ ಅನ್ನೋದು ಬೇಕಾಕೈತಿ. ಆಮೇಲೆ ಇದು ಪರ್ಸನಲ್ ಯೂಸಿಗೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಇದನ್ ಬಿಟ್ರೆ ನಿಮ್ಗ ಮತ್ತ ವೇಗ ಅವ್ರದ್ದು ಚಲೋ ಬರ್ತೈತಿ, ಅದಾದ್ಮೇಲೆ ಅಗಾರ್ ಅವ್ರದ್ದು ಚಲೋ ಬರ್ತೈತಿ. ಇವೆಲ್ಲ 1000 ರೂಪೀಸ್ ಒಳಗಡೆನ ಸಿಕ್ಬಿಡ್ತಾವ ನಿಮ್ಗ. ಸೊ ಇದಿಷ್ಟು ಹೇರ್ ಸ್ಟ್ರೇಟ್ನಿಂಗ್ ಮಷಿನ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಇವಾಗ ಹೇರ್ ಕರ್ಲರ್ ಮಷಿನ್ ಬಗ್ಗೆ ಮಾತಾಡೋಣಂತ. ಸೊ ಇದು ಹೇರ್ ಕರ್ಲರ್ ಮಷಿನ್ ನನ್ನ ಹತ್ರ ಇರೋದೆ. ಸೊ ಇದು ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ಬೋದು. ಸೊ ನಾನು ಯಾವಾಗ ಮೇಕಪ್ ಎಲ್ಲ ಕಲಿತೆ, ಬ್ಯೂಟಿಷಿಯನ್ ಕೋರ್ಸ್ ಮುಗಿಸಿದೆ. ಸೊ ಅವಾಗ ನಾನು ಇದನ್ನ ಪರ್ಚೇಸ್ ಮಾಡಿರೋದು. ಸೊ ಇದು ವರ್ತ್ ಅಂತಾನ ಅನಿಸ್ತತಿ, ಬಿಕಾಸ್ ಇದು ಐಕಾನಿಕ್ ಕಂಪ್ನಿ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಐಕಾನಿಕ್ ಕಂಪ್ನಿ ಭಾಳ ಚಲೋ ಇರ್ತೈತಿ. ಇದು 3100 ಸಮಥಿಂಗ್ ಐತಿ. ಇದ್ರದ್ದು ಲಿಂಕ್ ಬೇಕಂದ್ರೆ ನಾನು ಹಾಕಿರ್ತೀನಿ. ಇದನ್ನ ನಾನು ನೈಕಾ ಒಳಗ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಸೊ ಭಾಳ ಚಲೋ ಐತಿ. ನೀವು ಏನಾರ ಪ್ರೊಫೆಷನಲ್ ಆಗಿ ನೀವು ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ಸೊ ಇದನ್ನ ಆರಾಮ್ ಸೇರಿ ನೀವು ಬೈ ಮಾಡ್ಬೋದು. ಅದರ್ವೈಸ್ ನಿಮ್ಗೆ ಏನು ಪ್ರೊಫೆಷನಲ್ ಆಗಿ ಏನ್ ಬೇಡ, ಜಸ್ಟ್ ಪರ್ಸನಲ್ ಯೂಸಿಗೆ ಆಗಿದ್ರೆ ವೇಗ ಅವ್ರದ್ದು ಐತಿ, ಆಮೇಲೆ ಅಗಾರ್ ಅವ್ರದ್ದು ಐತಿ. ಸೊ ಇವೆರಡೂನು ನೀವು ಯೂಸ್ ಮಾಡ್ಕೋಬಹುದು, ಅವು ಚಲೋ ಅದಾವು. ಸೊ ಇಲ್ಲೇ ನೆಕ್ಸ್ಟ್ ನಾನು ಹೇರ್ ಡ್ರೈಯರ್ ತೋರ್ಸಾದೀನಿ. ಇದು ಫಿಲಿಪ್ಸ್ ಕಂಪ್ನಿದು. ಇದ್ರ ಒಳಗ ಕೋಲ್ಡ್ ಏರ್ ಏನು ಬರಂಗಿಲ್ಲ, ಹೀಟ್ ಇರ್ತೈತಿ, ಅಂದ್ರೆ ಹಾಟ್ ಏರ್ ಬರ್ತೈತಿ. ಇದ್ರ ಒಳಗ 1 ಆದ್ರೂ ಇಟ್ಕೋಬಹುದು, 2 ಲೆವೆಲ್ ಆದ್ರೂ ಇಟ್ಕೋಬಹುದು. ಸೊ ಈ ತರ ಇರ್ತೈತಿ. ಸೊ ನಿಮ್ಗೆ ಜಾಸ್ತಿ ಹಿಟ್ ಬೇಕಂದ್ರೆ ಜಾಸ್ತಿ ಇಟ್ಕೋಬಹುದು. ಚಲೋ ಐತಿ ಇದು. ಆಮೇಲೆ ಇದು 1000 ವ್ಯಾಟಿಂದ ಐತಿ. ಸೊ ಇಲ್ಲ ಐತಿ ನೋಡ್ರಿ. ಇದು ಬಹಳ ಚಲೋ ಐತಿ, ವರ್ತ್ ಅಂತಾನ ಅನಿಸ್ತು ನಂಗೆ. ಸೊ ಇದನ್ನ ನಾನು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ ನಾನು. ಇದು ಆಕ್ಚುಲಿ ಬಹಳ ವರ್ಷಗಟ್ಲೆನ ಆಯ್ತು. ಪದೇ ನೀವು ತಗೊಳಕಿನ್ನ ಒಂದ್ಸತಿ ಏನ್ ತಗೋತೀರಿ ಅದು ಬ್ರ್ಯಾಂಡೆಡ್ ಇದ್ರೆ ಚಲೋ ಇರ್ತೈತಿ. ಹಂಗಾಗಿ ಇದು ಫಿಲಿಪ್ಸ್ ಕಂಪ್ನಿದು ತಗೊಂಡಿನಿ ನಾನು. ಇದ್ರ ಜೊತೆಗೆ ನಾನು ಆಲ್ರೆಡಿ ಹೇಳ್ದಂಗ ಐಕಾನಿಕ್ ಯೂಸ್ ಮಾಡ್ಬೋದು, ಇದನ್ನೇ ಯೂಸ್ ಮಾಡ್ಬೋದು ಪರ್ಸನಲ್ ಯೂಸಿಗೂ. ಬಿಕಾಸ್ 1000 ರೂಪೀಸ್ ಒಳಗಡೆ ಐತಲ್ಲ, ನಮ್ಗ ಚಲೋ ಸಿಗ್ತೈತಿ. ಸೊ ಇದೊಂದು ಹೇರ್ ಡ್ರೈಯರ್ ಆತ. ಇನ್ನ ನೆಕ್ಸ್ಟ್ ಬಂದು ಬ್ಲೋ ಡ್ರೈ. ಸೊ ಇದು ನಾನು ರೀಸೆಂಟ್ ಆಗಿ ತಗೊಂಡಿದ್ದು, ಹಂಗಾಗಿ ಇಲ್ಲಿ ನೋಡ್ರಿ ಕವರು ಇನ್ನೂ ಬಿಚ್ಚಿಲ್ಲ. ಇದು ಹೆಂಗೈತೆ ಅಂದ್ರೆ ನಾನು ಆಲ್ರೆಡಿ ಯೂಸ್ ಮಾಡಿ ನೋಡೀನಿ, ಚಲೋ ಐತಿ. ಇದು ಹೇರ್ ಸೆಟ್ಟಿಂಗ್ ಮಾಡ್ಬೇಕಂದ್ರ, ಆಮೇಲೆ ನಿಮ್ಗೆ ಹೇರ್ ವ್ಯಾಲ್ಯೂಮ್ ಬೇಕಂದ್ರೆ ಸೊ ನೀವು ಇದನ್ನ ಆರಾಮ್ ಸೇರಿ ಪರ್ಚೇಸ್ ಮಾಡ್ಕೋಬಹುದು. ಇದ ವರ್ತ್ ಅನಿಸ್ತೈತಿ. ಸೊ ನೀವು ಹೇರ್ ಡ್ರೈಯರ್ ಏನಾರ ಬ್ಯಾಡ್ ಅಂದ್ರೆ ಇದ್ರೊಳಗ ಹೇರ್ ಡ್ರೈಯರ್ ವಿತ್ ಹೇರ್ ಸೆಟ್ಟಿಂಗು ಬರ್ತೈತಿ. ನಾವು ಆರಾಮ್ ಸೇರಿ ಜಲ್ದಿ ಸೆಟ್ ಮಾಡ್ಕೊಂಡು ಹೋಗ್ಬಿಡ್ಬಹುದು. ಇದ್ರ ಒಳಗ ಕೊಂಬು ಇರ್ತೈತಿ. ಸೊ ಹಂಗಾಗಿ ಆಮೇಲೆ ಇಲ್ಲೇ ಒಂದಿಷ್ಟು ಲೆವೆಲ್ಸ್ ಇರ್ತಾವು, 0, 1,
2 3 ಅಂತ ಹೇಳಿ ಇದ್ರ ಒಳಗೆ 3 ಲೆವೆಲ್ಸ್ ಇರ್ತೈತಿ. ಸೊ ಈ ಥರ ಸೆಟ್ ಮಾಡ್ಕೊಂಡು ಹಿಂಗೆ ಕರ್ಲ್ ಮಾಡ್ಕೊಂಡು ಹಿಂಗೆ ಸೆಟ್ ಮಾಡ್ಕೊಂಡು ನೀವು ಹೋಗ್ಬೋದು. ಏನು ಹೇರ್ ಇದ್ರೊಳಗೆ ಹಿಡ್ಕೊಳಂಗಿಲ್ಲ. ಭಾಳ ಚಲೋ ಐತಿ ಇದು ಕಂಪ್ನಿ ಬಂದು ವೇಗಾ ಅವ್ರದ್ದು ಐತಿ. ಸೊ ಇದು ಪ್ರೊಫೆಷ್ನಲ್ ಆಗಿನೂ ನೀವು ತಗೋಬಹುದು, ಆಮೇಲೆ ನೀವು ಪರ್ಸನಲ್ ಯೂಸಿಗೂ ತಗೋಬಹುದು. ಇದ್ರದ್ದು ನಂಗೆ ಪ್ರೈಸ್ ಬಿದ್ದಿರೋದು 1249 rupees ಬಿದ್ದೈತಿ. ಸೊ ಆರಾಮ್ಸೆ ತಗೋಬಹುದು. ಇದನ್ನ ನಾನು ಅಮೆಝಾನ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಇದೊಂದು ತಗೊಂಡ್ಬಿಟ್ರೆ ನಿಮ್ಗೆ ಡ್ರೈಯರು ಬೇಡ. ಆಮೇಲೆ ಪ್ರೊಫೆಷ್ನಲ್ ಯೂಸಿಗೆ ಇದು ಒಂದು ಬ್ರ್ಯಾಂಡ್ ಐತಿ, ಅದನ್ನು ಯೂಸ್ ಮಾಡ್ಬೋದು. ಫಿಲಿಪ್ಸ್ ಯೂಸ್ ಮಾಡ್ಬೋದು. ಸೊ ಇವನ್ನೆಲ್ಲಾನು ಯೂಸ್ ಮಾಡ್ಬೋದು. ಅವು ಕಂಪ್ನಿ ಚಲೋ ಅದಾವು. ಸೊ ಇದಿಷ್ಟು ಹೇರ್ ಡ್ರೈಯರ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಇನ್ನ ಕ್ರಿಂಪಿಂಗ್ ಮಷಿನ್. ಸೊ ಕ್ರಿಂಪಿಂಗ್ ಮಷೀನು ಭಾಳ ಯೂಸ್ ಆಗ್ತೈತಿ. ಮೇನ್ಲಿ ಏನಂದ್ರೆ ಬ್ರೈಡಲ್ ಮೇಕಪ್ಗೆ ಏನು ಹೋಗಿರ್ತೀವಲ್ಲ, ಸೊ ಇಲ್ಲೇ ಕ್ರೌನ್ ಪಾರ್ಟ್ ಒಳಗೆ ಸೊ ಹೇರ್ ಸ್ಟೈಲ್ ಮಾಡೋವಾಗ ಸೊ ಅವಾಗ ನಮ್ಗೆ ಭಾಳ ಯೂಸ್ ಆಗ್ತೈತಿ. ಹೇರ್ ಕರೆಕ್ಟ್ ಕೂಡ್ತೈತಿ. ಹಾಗಾಗಿ ಜಾಸ್ತಿ ಕ್ರಿಂಪಿಂಗ್ ಮಷೀನ್ ಇದಕ್ಕೆ ಇಲ್ಲಿ ಈ ಪಾರ್ಟ್ ಒಳಗೆ ಅಷ್ಟೇ ಯೂಸ್ ಮಾಡ್ತಾರ ಜಾಸ್ತಿ. ಆಮೇಲೆ ಹಿಂದೆ ಹೇರ್ ಸ್ಟೈಲ್ ಬಂದ್ಬಿಡ್ತೈತಿ. ಹಾಗಾಗಿ ಅಲ್ಲೇನು ಜಾಸ್ತಿ ಯೂಸ್ ಮಾಡಂಗಿಲ್ಲ. ಫುಲ್ ಕ್ರಿಂಪ್ ಮಾಡ್ಕೊಳ್ಳೋದು ಹೇರ್ ಕಡಿಮೆ ಇರ್ತೈತಿ. ಸೊ ನಾನು ಆ್ಯಕ್ಚುಲಿ ಮಿನಿ ಕ್ರಿಂಪಿಂಗ್ ಮಷಿನ್ ತಗೊಂಡಿದ್ದೆ. ಸೊ ಅದನ್ನ ನನ್ನ ಫ್ರೆಂಡಿಗೆ ಕೊಟ್ಟಿದ್ದೆ. ಸೊ ಅದಕ್ಕೆ ಇವಾಗ ತೋರ್ಸಕ್ಕಾಗತ್ತಿಲ್ಲ ನನಗೆ ಆಗ್ತೈತಿ. ಪರ್ಸ್ನಲ್ ಯೂಸಿಗೆ ನಾನು ನೋಡ್ದಂಗೆ ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ. ಸೊ ನಾನು ಮಿನಿ ಕ್ರಿಂಪಿಂಗ್ ಮಷೀನಿಗೆ ಪೇ ಮಾಡಿರೋಂಥ ಅಮೌಂಟ್ ಬಂದು 280 rupees. ಬಜೆಟ್ ಫ್ರೆಂಡ್ಲಿ ಐತಿದೆ. ಸೊ ಅದಕ್ಕೆ ಜಾಸ್ತಿ ಯೂಸ್ ಆಗಂಗಿಲ್ಲ ಅಂತ ಹೇಳಿ ನಾನು ಕಡಿಮೆ ಅಮೌಂಟಿನ ತಗೊಂಡಿದ್ದೆ. ನಾನು ಜಸ್ಟ್ ಕ್ರೌನ್ ಪಾರ್ಟ್ ಅಲ್ಲ, ಹೀಟ್ ಪ್ರೊಟೆಕ್ಟರ್ ಎಲ್ಲ ಸ್ಪ್ರೇ ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಅದನ್ನು ಫ್ಲಿಪ್ಕಾರ್ಟ್ನಾಗ ಆರ್ಡರ್ ಮಾಡಿದ್ದೆ. ಅದ್ರದ್ದು ನಾನು ಲಿಂಕ್ ಹಾಕಿರ್ತೀನಿ. ಸೊ ನಾನು ಎಲ್ಲಾನು ಆನ್ಲೈನ್ನಾಗ ಶಾಪ್ ಮಾಡೀನಿ. ಒಂದೇನೋ ರೀಕನೆಕ್ಟ್ ಅಂತ ಏನೈತಲ್ಲ ಸ್ಟ್ರೇಟ್ನಿಂಗ್ ಮಷೀನ್, ಸೊ ಅದನ್ನ ರಿಲಯನ್ಸ್ ಒಳಗೆ ಪರ್ಚೇಸ್ ಮಾಡಿದ್ದೆ. ಅದನ್ನ ನಾನು ಇವಾಗ ಪರ್ಚೇಸ್ ಮಾಡಿ ಒಂದು 5-6 ವರ್ಷ ಆಯ್ತು. ಸೊ ಹಂಗ ಐತದ ಚಲೋ ಐತಿ ಕಂಪ್ನಿನು. ಹಾಗಾಗಿ ಅದು ಹಂಗ ಇಟ್ಟೀನಿ. ಮತ್ತೇನು ಬೇರೆ ತಗೊಳ್ಳೋದು ಬೇಡ ಅಂತ ಹೇಳಿ. ಸೊ ನೀವೇನಾದ್ರೂ ಪ್ರೊಫೆಷನಲ್ ಆಗಿ ಯೂಸ್ ಮಾಡ್ಬೇಕು ಕ್ರಿಂಪಿಂಗ್ ಮಷೀನ್ ಅಂದ್ರೆ ಅದು ಬೆಸ್ಟ್ ಕಂಪ್ನಿ ಯಾವ್ದಂದ್ರೆ ಫಿಲಿಪ್ಸ್, ಅಗಾರೋ. ಸೊ ಇವೆಲ್ಲ ಕಂಪ್ನಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಆರಾಮ್ಸಿರಿ ಪ್ರೊಫೆಷನಲ್ಗೆ ನೀವು ಯೂಸ್ ಮಾಡ್ಬೋದು. ಸೊ ಇನ್ನ ಇವನ್ನೆಲ್ಲಾನು ಮಾಡ್ಕೊಂಡ್ರು ನಮ್ಮ ಕೂದಲ ಹಾಳಾಗಬಾರ್ದು, ಚಲೋ ಇರ್ಬೇಕು, ಡ್ಯಾಮೇಜ್ ಆಗಬಾರ್ದು ಅನ್ನೋದಕ್ಕೆ ಮೇನ್ ಯೂಸ್ ಮಾಡಲೇಬೇಕಾಗಿರೋಂಥ ಪ್ರಾಡಕ್ಟ್ ಬಂದು ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ. ಸೊ ಇದನ್ನ ಮಾತ್ರ ನೀವು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ಒಂದ್ ವೇಳೆ ಮಿಸ್ ಮಾಡಿದ್ರೆ ಹೇರ್ ಡ್ಯಾಮೇಜ್ ಆಗೋ ಸಾಧ್ಯತೆ ಭಾಳ ಇರ್ತೈತಿ. ಸೊ ಹಾಗಾಗಿ ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ ಕಂಪಲ್ಸರಿ ಬೇಕು. ಇಲ್ಲ ಅಂದ್ರೆ ಅಲೋವೆರಾ ಏನಿರ್ತೈತಿ ನೋಡ್ರಿ ಜೆಲ್, ಸೊ ಅದನ್ನು ನೀವು ಜಸ್ಟ್ ಈ ತರ ಅಪ್ಲೈ ಮಾಡಿ ಹಿಂಗ ಸ್ಟ್ರೇಟ್ನಿಂಗ್ ಆಗಲಿ ಕರ್ಲ್ ಆಗಲಿ ಸೊ ಅದನ್ನ ಮಾಡ್ಕೋಬಹುದು. ಸೊ ನಾನು ಇಲ್ಲೇ ಒಂದು ಸಜೆಸ್ಟ್ ಮಾಡ್ತೀನಿ ಹೇರ್ ಸ್ಪ್ರೇ. ಸೊ ಇಲ್ಲೇ ಐತಿ ನೋಡ್ರಿ ನಾನು ತಗೊಂಡಿರೋ ಅಂತ ಹೇರ್ ಸ್ಪ್ರೇ ಬಂದು ಇದು ಹೀಟ್ ಪ್ರೊಟೆಕ್ಟರ್ ಸ್ಪ್ರೇ ಐತಿ. ಆಮೇಲೆ ಇದ್ರ ಒಳಗ ವಿತ್ ಗ್ರೇಪ್ ಸೀಡ್, ಆಮೇಲೆ ಆರ್ಗನ್ ಆಯಿಲ್ ಐತಿ, ಹಾಟ್ ಸೇಫ್, ಆಮೇಲೆ ಇದು ಆಲ್ ಹೇರ್ ಟೈಪಿಗೂ ಬರ್ತೈತಿ. ಎಲ್ಲ ಯಾವ ತರ ಹೇರ್ ಅದಾವ ಎಲ್ಲ ಟೈಪಿಗೂ ಇದು ಯೂಸ್ ಆಗ್ತೈತಿ. ಸೊ ಈ ತರ ಒಂದು ಸ್ಪ್ರೇ ಇರ್ತೈತಿ. ಇದು ಈ ತರ ಸ್ಪ್ರೇ ಇರ್ತೈತಿ. ಸೊ ಇದನ್ನ ನಾವು ಹೇರಿಗೆ ಹಾಕಿ ಅದಾದ್ಮೇಲೆ ಸ್ಟ್ರೇಟ್ನಿಂಗ್ ಆಗಿರ್ಲಿ ಕರ್ಲ್ ಆಗಿರ್ಲಿ ಸೊ ಯಾವ್ದೇ ತರದ ಹೇರ್ ಸ್ಟೈಲ್ ನೀವು ಮಾಡ್ಕೊಂಡ್ರೆ ಚಲೋ ಕಾಣಿಸ್ಬೋದು, ಚಂದ ಕಾಣಿಸ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಐತಿ. ಸೊ ಇದರಿಂದ ನಿಮ್ಗೆ ಸ್ವಲ್ಪ ಆದ್ರೂ ಇನ್ಫಾರ್ಮೇಶನ್ ಸಿಕ್ಕೈತಿ, ಹೆಲ್ಪ್ಫುಲ್ ಆಗೈತಿ ಅಂತ ಅನ್ಕೊಂತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ವ್ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಸಿಗೋಣಂತ.